ಆಲ್ಫಾ ಹೆಸರಲ್ಲೇ ಒಂಥರ ಡಾಮಿನೇಷನ್ ಅನ್ನೋ ಒಂದು ಅರ್ಥವನ್ನ ಕೊಡುವಂತಹ ಪದ. ಸೊ ಡೈಲಾಗ್ಸ್ಗಳು ಯಾವ ರೀತಿ ಡಾಮಿನೇಟ್ ಮಾಡುತ್ತೆ, ಯಾವ ರೀತಿ ಪವರ್ಫುಲ್ ಆಗಿದೆ ಆಲ್ಫಾದಲ್ಲಿ, ದಯವಿಟ್ಟು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಆಲ್ಫಾ ಹೆಸರು ಇಟ್ಟಾಗ ನಾನು ಸ್ವಲ್ಪ ಇದು ಹೆಂಗೆ ತಲುಪುತ್ತೆ ಅಂತಾನೆ ಕೇಳಿದೆ. ಬಟ್ ಅದಕ್ಕೊಂದು ಕತೆ ಹೇಳಿದಾಗ ಇಲ್ಲ ವಿಜಯ್ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತೆ ಈಗೇನ್ ಜೆನ್ಸಿ ಅಂತ ಜನರೇಷನ್ ಸಿನಿಮಾ ನೋಡೋ, ಸೊ ಅವರು ಕರೆಕ್ಟ್ ಆಗಿದೆ. ಮತ್ತೆ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಆ ಟೈಟಲ್ ಇದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದ್ರೆ ನಾವು ತುಂಬಾ ಹಳಬರು. ಅಂದ್ರೆ ಅವರು ಅಸಿಸ್ಟೆಂಟ್ ರೈಟರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗದಾಗಿನ ನಾನು ನೋಡ್ತಿದ್ದೀನಿ. ಪ್ರಯತ್ನ ಯಾವತ್ತೂ ಕೆಲಸನ ತೋರಿಸುತ್ತೆ ಅನ್ನೋದಕ್ಕೆ ವಿಜಯ್ ಇದು. ಯಾಕಂದ್ರೆ ನನಗೆ ಹೇಮಂತ್ ಅವರು ಫಸ್ಟ್ ಬಂದು ನನ್ನನ್ನು ಭೇಟಿ ಆಗಿದ್ದಾಗ ನಾನು ಫಸ್ಟ್ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಮಾಲೂರು ಶ್ರೀನಿವಾಸ್ ಅವ್ರಿಗೆ. ಅವರು ನನಗೆ ಹೇಮಂತ್ ಅವ್ರನ್ನ ಪರಿಚಯ ಮಾಡಿಕೊಟ್ಟು ಅವ್ರು ಕೇಳಿದೆ, ಸೊ ಯಾವ ಥರದ ಸಿನಿಮಾ ಮಾಡ್ಬೇಕು ನೀವು, ಏನು ಎತ್ತ ಅಂತ ಹೇಳಿದಾಗ ಆಲ್ರೆಡಿ ಹೇಮಂತ್ ಒಬ್ಬ ನಿರ್ದೇಶಕರನ್ನ ಹುಡುಕ್ತಾ ಇದ್ರು. ಸೊ ವಿಜಯ್ ಅವರು ಹೊಯ್ಸಳ ಸಿನಿಮಾ, ಯಾಕೆಂದ್ರೆ ವಿಜಯ್ ಅವರು ಯಾವತ್ತೂ ಒಬ್ಬ ಪ್ರೊಡ್ಯೂಸರ್ನ ಹುಡುಕೊಂಡು ಹೋದಂಥ ವ್ಯಕ್ತಿ ಅಲ್ಲ. ತನ್ನ ನಿರ್ದೇಶನ, ತನ್ನ ಕೆಲಸನೇ ಅವ್ರಿಗೆ ಕೆಲಸ ಹುಡ್ಕೊಂಡು ಬರುವಂತ ಇದಾಗಿದೆ. ಅವರು ಫಸ್ಟ್ ಸಿನಿಮಾ ಮಾಡಿದ ತಕ್ಷಣ KRG ಸ್ಟುಡಿಯೋಸ್ ಅವರು ಹೊಯ್ಸಳ ಕೊಟ್ಟರು. ಹೊಯ್ಸಳ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಹೇಮಂತ್ಗೆ ಹೇಳಿದೆ, ಹೆಂಗೆ ಹೇಮಂತ್ ಹೊಯ್ಸಳ ಸಿನಿಮಾ ನೋಡಿದ್ದೇನೆ ಅಂತ. ಹ್ಞೂ ಸರ್ ನಾನು ನೋಡಿದ್ದೀನಿ, ನಾನು ಅವ್ರನ್ನ ಭೇಟಿ ಆಗಬೇಕು ಅಂದರು. ಸೊ ಹಂಗೆ ವಿಜಯ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಎಷ್ಟು ಚೆನ್ನಾಗಿ ಅವ್ರು ಮಾಡಿದ್ರು ಕತೆ ಅಂದ್ರೆ ಅದು ಟೈಲರ್ ಮೇಡ್ ತರ ಇತ್ತು ಹೇಮಂತ್ಗೆ. ಮತ್ತೆ ಹೇಮಂತ್ ತರದ ಹುಡುಗರಿಗೆ ಈ ತರ ಸಿನಿಮಾ ಸಿಕ್ಕಿರೋದು ಅದೃಷ್ಟ. ಮತ್ತೆ ಇಂಡಸ್ಟ್ರಿಗೆ ಹೇಮಂತ್ ತರದವ್ನು ಸಿಕ್ಕಿರೋದು ತುಂಬಾನೇ ಖುಷಿ. ಯಾಕಂದ್ರೆ ಲಾಸ್ಟ್ ಸೀನ್ ನೋಡಿದಾಗ ಎಂತ ಹುಡುಗರಿಗೆ ಒಂದು ಲವ್ ಆಗುತ್ತೆ. ಇನ್ನು ಅದನ್ನ ಬಿಟ್ಟು ಬೇರೆ ಸಿನಿಮಾ ಪ್ರೀತಿ ಮಾಡೋರ್ಗೆ ಮತ್ತೆ ಯೂತ್ಸ್ಗೆ ತುಂಬಾನೇ ಅಂದ್ರೆ ಒಂದು ಡೆಡಿಕೇಶನ್. ತೆರೆ ಮೇಲೆ ನಾನು ಕಾಣಿಸ್ಕೊತಾ ಇದ್ದೀನಿ, ತೆರೆ ಮೇಲೆ ನಾನು ಹಂಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒಂದು ಪಾತ್ರನ ಅಂದಾಗ ಆ ಒಂದು ಇದು ಬೇಕು. ಮತ್ತೆ ಆ ಎದುರುಗಡೆ ಒಂದು ವಿಲನ್ಸ್ ಅಂತ ಏನಿದ್ದಾರೆ, ಬಾಲು ನಾಗೇಂದ್ರ ಅವರು ತುಂಬಾ ಲೀಡ್ ಮಾಡಿದ್ದಾರೆ. ನಂದು ಬಾಲು ನಾಗೇಂದ್ರ ತುಂಬಾ ಹಳೆ ಫ್ರೆಂಡ್ಶಿಪ್. ಕಡ್ಡಿಪುಡಿ ಸಿನಿಮಾದಿಂದ ಕಾರ್ತಿಕ್ ಬಂದ್ರು. ಸೊ ಇದೆಲ್ಲಾನು ಹಂಗೆ ಆಗ್ತು. ಆಲ್ಫಾ ಅನ್ನೋದು ಇವತ್ತು ಟೀಸರ್ ನಾನು ಇದೆ ಫಸ್ಟ್ ಟೈಮ್ ನೋಡಿದಾಗ ನನಗೆ ಒಂದು ಗೂಸ್ ಬಂಪ್ಸ್ ಇದಾಗುತ್ತೆ. ಯಾಕೋ ಆ ಪದ ಕರೆಕ್ಟಾಗಿ ತಿರುಗಬೇಕು ನನಗೆ. ಸ್ವಲ್ಪ ಹಂಗೆ ಆದ್ರೂ ರೋಮಾಂಚನ ಆಯ್ತು. ಆಲ್ಫಾ ಇನ್ನೊಂದು ವಿಷಯಕ್ಕೆ ಏನು ಅಂದ್ರೆ ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಇದೆ. ಅನೂಪ್ ಸಲೀನ್ ಅವರು ಮ್ಯೂಸಿಕ್ ಈಗಲೇ ಆ ಥರ ಕೊಟ್ಟಿದ್ದಾರೆ. ನನಗೆ ಈಗಲೂ ತುಂಬಾನೇ ಖುಷಿ ಆಗೋದು ಏನಕ್ಕೆ ಅಂದ್ರೆ, ಅವರು ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾಗೆ ರೆಕಾರ್ಡಿಂಗ್ ಮಾಡಿದಾಗ ನಾನು ಸೂರ್ಯ ಅವ್ರನ್ನ ಕರ್ಕೊಂಡು ಸಿನಿಮಾಗೆ ಹೋಗಿದ್ದೆ. ಯಾಕಂದ್ರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ರು. ಸೊ ಅವರು BGM ಅಲ್ಲಿ ಕಿಂಗ್ ಅವರು. ಸೊ ಇನ್ನ ಆಲ್ಫಾ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಅವ್ರನ್ನ ನಾನು ಈಗ ಟೀಸರ್ ಅಲ್ಲಿ ನೋಡಿದೆ. ನಾನು ಬರ್ದಾಗ ಅವ್ರು ಹೇಳಿದ್ರು ಆ ಪಾತ್ರ ಕಾರ್ತಿಕ್ ಮಾಡ್ತಿದ್ದಾರೆ ಅಂತ. ತುಂಬಾನೇ ಚೆನ್ನಾಗಿ ಮಾಡಿದಿರ ಕಾರ್ತಿಕ್. ಯಾಕಂದ್ರೆ ನಾವು ಯಾರ ಬಾಯಲ್ಲಿ ನೋಡು ಹೀರೋ ಮೆಟೀರಿಯಲ್ ಅಂತಾನೆ ಹೇಳೋದು ಕಾರ್ತಿಕ್ನ. ಯಾಕಂದ್ರೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ಅಷ್ಟು ವಾರಗಳ ಕಾಲ ಹಿಡ್ಕೊಂಡು ಬಂದು ಕೊನೆ ಕಪ್ಪೆತ್ತೋದಿದೆಯಲ್ಲ, ಅಲ್ಲೇ ಹೀರೋ ಅನ್ಸ್ಕೊಂಡ್ಬಿಟ್ರು. ಸೊ ರೈಟರ್ಸು ಮತ್ತೆ ಡೈರೆಕ್ಟರ್ಸು ಇವತ್ತು ಹೇಮಂತ್ ತರದವ್ರನ್ನ ಕಾರ್ತಿಕ್ ತರದವ್ರ ಮೇಲೆ ಬರೆದಾಗ ಇವತ್ತು ನಮ್ಮ ಇಂಡಸ್ಟ್ರಿಗೆ ಹೀರೋಗಳ ಕೊರತೆ ಇದೆ. ಮತ್ತೆ ನಮ್ಮ ಜನ ಈಸಿಯಾಗಂತೂ ರಿಸೀವ್ ಮಾಡಲ್ಲ. ಫಸ್ಟ್ ಬಾಗ್ಲಲ್ಲಿ ನಿಲ್ಲಿಸ್ತಾರೆ, ನಮ್ಮವರು ಅಂತ ಅನ್ನಿಸ್ಕೋಬೇಕು. ಮುಖ ಪರಿಚಯ ಆಗ್ತಾ ಚೆನ್ನಾಗಿ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ವೇಲು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವ್ರು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಹೇಳಿದ್ರೆ, ಅವ್ರು ಸಿನಿಮಾ ಅಂತ ಹೇಳಿದ ತಕ್ಷಣ ಬೆನ್ ತಟ್ತಾರೆ. ಸೊ ಒಂದು 4 ಒಳ್ಳೆ ಮಾತು ಹೇಳ್ತೀರ ಸರ್. ಸೊ ನಿಮ್ಮ ಇದಕ್ಕೆ ಶಿರೋಋಣಿಗಳು ನಾವು. ಮತ್ತೆ ನೀವು ಮೀಡಿಯಾ ಪರ್ಸನ್ಸ್ ಈ ಥರದ್ದು ಒಂದು ಸಿನಿಮಾಗೆ ಸಪೋರ್ಟ್ ಬಂದಿರೋದು
ನಮಗೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೆ ತುಂಬಾನೇ ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ನೀವೊಂದು ಸಹನೆ ಇಟ್ಕೊಂಡು ಒಂದು ಒಳ್ಳೆ ಯಂಗ್ ಟೀಮ್ನ, ಹೊಸಬರ ಟೀಮ್ನ ಬೆನ್ ತಟ್ಟದಾಗ ಸೊ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಬರ್ತಾರೆ, ಹೀರೋಗಳು ಬರ್ತಾರೆ. ಸೊ ಎಲ್ರಿಗೂ ಒಂದು ಕೆಲಸಗಳು ಸಿಗುತ್ತೆ. ಮತ್ತೆ ಜನ ಯಾವತ್ತು ಒಂದು ಒಳ್ಳೆ ಕಂಟೆಂಟ್ ನ ಒಂದು ಇದನ್ನ ಪ್ರೋತ್ಸಾಹ ಮಾಡ್ತಾರೆ. ಹೌದು, ಒಂದಷ್ಟು ಪೈನ್ ಇದೆ. ಯಾಕಂದ್ರೆ 6 ಸಿನಿಮಾ 7 ಸಿನಿಮಾಗಳು ಬಂದಾಗ ಎಲ್ಲೋ ಒಂದ್ ಕಡೆ ಜನಕ್ಕೂ ನಾವು ದುಡ್ಡು ದುಡ್ಕೊಂತಾರೆ. ಆದ್ರೆ ಅವ್ರ ಸಮಯ ತುಂಬಾ ವ್ಯಾಲ್ಯೂಬಲ್ ಇರುತ್ತೆ. ಆ ಸಮಯನ ಅವ್ರು ನಮಗ್ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾವು ತಲೆ ಬಗ್ಗೆ ಕೆಲಸ ಮಾಡ್ಬೇಕು. ಸೊ ಒಂದು ಒಳ್ಳೆ ಆಶಾಭಾವನೆ ಅಂತೂ ಇದೆ. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ. ಅಲ್ಲೊಂದು ಇಲ್ಲೊಂದು ಅಪಸ್ವರ ಇದ್ರೂ ಕನ್ನಡಿಗರು ಯಾವತ್ತೂ ಕನ್ನಡ ಸಿನಿಮಾಗಳಿಗೆ ನಾವು ಇವತ್ತು ಎಲ್ಲೇ ನಿಂತ್ಕೊಂಡು ಹೇಳಿದ್ರು ಜಾಸ್ತಿ ಮಾರ್ಕ್ಸ್ ತಗೋಬೇಡ್ರಪ್ಪ, 35 ಮಾರ್ಕ್ಸ್ ತಗೊಳ್ಳಿ. ಯಾಕಂದ್ರೆ 200 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಂಖ್ಯೆ ತುಂಬಾ ಕಡಿಮೆ ಸಕ್ಸಸ್. ನಮ್ಮ ಕನ್ನಡಿಗರಿಗೆ ಹೇಳೋದಷ್ಟೇ, ನಮಗೆ 35 ಮಾರ್ಕ್ಸ್ ಬರೀರಪ್ಪ, ನಾವು ಪಾಸ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ವಿಜಯ್ ಅವರು ಕೆಲಸ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಆಕ್ಯುರೇಟ್ ಇರ್ತಾರೆ, ಸಿನಿಮಾ ವ್ಯಾಕರಣ ಕಲ್ತಿದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಕೆಲಸ ತಗೋತಾರೆ. ಅವರು ಯಾವತ್ತು ಸಿನಿಮಾ ಮಾಡೋವಾಗ ನೆಕ್ಸ್ಟ್ ಸಿನಿಮಾ ಬಗ್ಗೆ ಯೋಚನೆನೇ ಮಾಡಲ್ಲ. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದಾಗ ಅದಕ್ಕೆ ಫಸ್ಟ್ ಸಿನಿಮಾ ಆಗಿದ ತಕ್ಷಣ ಸೆಕೆಂಡ್ ಸಿನಿಮಾ ಸಿಗುತ್ತೆ, ಸೆಕೆಂಡ್ ಸಿನಿಮಾ ಆಗಿದ ತಕ್ಷಣ 3ನೇ ಸಿನಿಮಾ ಸಿಗುತ್ತೆ. ಸೊ ಅವ್ರು ಯಾವುದು ಚಿಕ್ಕದು ದೊಡ್ಡದು ಅಂತ ಮಾಡಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಟೀಸರ್ ನೋಡಿದ್ರೆ ಹೇಳ್ಬೋದು. ಸೊ ಬಂದಿರುವಂತ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಆಲ್ಫಾ ಅನ್ನೋ ಒಂದು ಸಿನಿಮಾನ ನೀವು ನಿಮ್ಮ ಹೃದಯಕ್ಕೆ ಹಾಕೊಳ್ಳಿ, ಬೆನ್ ತಟ್ಟಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಮಾಸ್ತಿ ಅವರಿಗೆ ತುಂಬಾ ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.